ಏನೇಳಿ ನೋಡ್ರಿ, ನಾವು ಚುನಾವಣೆಗೋಸ್ಕರ ಗ್ಯಾರಂಟಿ ಕೊಡ್ತಾ ಇಲ್ಲ. ಅವರ ಬದುಕು, ಜನರ ಬದುಕು. ನಿಮ್ಮ ಮನೆಯಲ್ಲಿ ನಿಮ್ಮ ವೈಫು 500 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಆದಾಗ ಅವ್ರ ಕೈಗೆ 2000 ಹೋಯ್ತು ಅಂದ ತಕ್ಷಣ ಇನ್ 90 ರೂಪಾಯಿ ಎಣ್ಣೆ ಬೆಲೆ 220 ಆದಾಗ, ಮಕ್ಕಳ ಫೀಸ್ ಜಾಸ್ತಿ ಆದಾಗ, ಎಲ್ಲಾ ಬೆಲೆ ಆದಾಗ ಖುಷಿ ಆಗ್ತಾ ಇದೆಯಲ್ಲ. ಈಗ 1000 ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ರು, ನಿಂತು ಅಂದ ತಕ್ಷಣ ಖುಷಿ ಆಗ್ತಾ ಇದೆಯಲ್ಲ. ಫ್ರೀ ಇಲ್ಲಿಂದ ಗುಲ್ಬರ್ಗ. ನಾನು ಇವ್ರು ಯಾದಗಿರವರು ನಮ್ಮ ಮನೆಗೆ ಬಂದ್ರು. ಇವ್ರಿಗೆ ನಮ್ಮ ಪ್ರಿಯಾಂಕ್ ನೋಡಿಕೊಂಡು ಹೋಗಿದ್ದಾರೆ. ನಮ್ಮ ಮನೆ ಬಾಗ್ಲಿಗೆ ಬಂದ್ರು. ಇವ್ರ ಮನೆ ನಮ್ಮ ಮನೆ ಪಕ್ಕನೇ, ಒಂದು 100 ಮೀಟರ್ ಇದೆ. ಒಂದು 7 ಜನ ಹುಡುಗರುಗಳು ಬಂದು ಯಾದಗಿರಿ ಕಡೆಯವ್ರು. ಏನ್ರು ಅಂತ ಕೇಳಿದೆ. ಅಡ್ಡ ಹಾಕಿದ್ರು ಬಂದು ನನ್ನ ಹತ್ರಕ್ಕೆ ಬಂದ್ರು. ಕೋವಿಡ್ ನಾನು ದೀಪಕ್ ತಿಮ್ಮಯ್ಯ ಇಬ್ರು ಮಾತಾಡ್ಕೊಂಡು ಕೂತಿದ್ದ. ಏನಂತ ಕೇಳ್ದ, ಅಣ್ಣ 700 ರೂಪಾಯಿ 3 ಟೈಮ್ ಕೇಳ್ತಾವ್ರೆ, 2100 ರೂಪಾಯಿ ಬೇಕು ಅಂತ ಕೇಳಿ. ಕೋವಿಡ್ ಸಂದರ್ಭ 3 ಮಾಡ್ಬಿಟ್ಟಿದ್ರು, 3 ಟೈಮ್ ಮಾಡ್ಬಿಟ್ಟಿದ್ರು. ಅಲ್ಲೇ ತೀರ್ಮಾನ ಮಾಡಿದೆ ಏನ್ ಮಾಡೋದು ಅಂತ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಂಗೆ ಇನ್ನ ಚೆಕ್ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಕೌಂಟ್ ನಾನು ದಿನೇಶ್ ಇದ್ದು. ನಾನಿನ್ನ ಚಾರ್ಜ್ ತಗೊಂಡಿರ್ಲಿಲ್ಲ, ಅಫಿಷಿಯಲ್ ಚಾರ್ಜ್ ಅನ್ಅಫಿಷಿಯಲ್ ಆಗಿ ನಡೆಸ್ತಾ ಇದ್ದೆ. ಅಲ್ಲೇ ತೀರ್ಮಾನ ಮಾಡಿದೆ. ಈ ಪಾಪ 2100 ರೂಪಾಯಿ ಎಲ್ಲಿ ಕಟ್ಟಕ್ ಸಾಧ್ಯ ಈ ಬಡವರು? ಬಸ್ ಖಾಲಿ ಬರ್ತದೆ, ಮಧ್ಯ ಒಂದೊಂದು ಸೀಟ್ ಪಕ್ಕ ಕಟ್ಟಬೇಕು ಅಂತ ಅಲ್ಲೇ ತೀರ್ಮಾನ ಮಾಡ್ದ. ಅಲ್ಲೇ ಒಂದು ವಿಡಿಯೋ ಮಾಡಾಕ್ತೆ. ನೀವು ನಾಳೆ ಬೆಳಗ್ಗೆ ತೀರ್ಮಾನ ಮಾಡ್ಬೇಕು, ಅದು ಮಾಡಲಿಲ್ಲ. ಬೆಳಗ್ಗೆ ಸಿದ್ದರಾಮಯ್ಯ ಫೋನ್ ಮಾಡಿದೆ, ಸ್ವಾಮಿ ಹಿಂಗಿದೆ ಪರಿಸ್ಥಿತಿ, ನಾನು ಈ ತರ ತೀರ್ಮಾನ ಮಾಡ್ತಾ ಇದ್ದೆ. ಸೋನಿಯಾ ಗಾಂಧಿ ಅವ್ರಿಗೆ ಫೋನ್ ಮಾಡಿದೆ, ಈ ತರ ತೀರ್ಮಾನ ಮಾಡ್ತಾ ಇದ್ದೆ. ಯಾಕಂದ್ರೆ ಇದು ನ್ಯಾಷನಲ್ ಇಶ್ಯೂ ಅಲ್ವಾ, ಗೋ ಡಿಕೆ ಅಂತ ಹೇಳಿದ್ರು. ಅಲ್ಲೇ 1 ಕೋಟಿ ರೂಪಾಯಿ ನಾನು ಕೊಡ್ತೀನಿ, ಕಳಿಸಿ ಫ್ರೀಯಾಗಿ ಅಂತ ತೀರ್ಮಾನ ಮಾಡಿದೆ. ಅಲ್ಲಲ್ಲ, ಅದಾದ್ಮೇಲೆ ಅನೌನ್ಸ್ಮೆಂಟ್ ಆದ್ಮೇಲೆ ಕೊನೆಗೆ ಕೊಟ್ಟ. ಚೆಕ್ ಕಳಿಸ್ತೆ, ಚೆಕ್ ಇಸ್ಕೊಳ್ಳಿಲ್ಲ. ನಾವೆಲ್ಲ ಹೋಗಿ ಅಲ್ಲೇ ಕೂತ್ಕೊಂಡು ಕೊನೆಗೆ ವಿಧಿ ಇಲ್ಲದೆ ಫ್ರೀ ಮಾಡ್ಬೇಕಾದ ಪರಿಸ್ಥಿತಿ ಬಂತು 1 ವಾರ. ಅದಾದ್ಮೇಲೆ ದೆಹಲಿಲೂ ಕೂಡ ಟ್ರೈನ್ ಫ್ರೀ ಮಾಡಿದ್ರು. ಹಂಗೆ ನಾವು ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಒಂದು ಪಾರ್ಟಿ. ನಾವು ವೋಟ್ ಮುಖ್ಯ ಅಲ್ಲ. ಈಗ ನ್ಯಾಷನಲೈಸ್ ಬ್ಯಾಂಕ್ ಮಾಡಿದೀವಿ, ಉಳುವನ್ಗೆ ಭೂಮಿ ಕೊಟ್ಟಿದ್ದೀವಿ, ಅನ್ನಭಾಗ್ಯ ಕೊಟ್ಟಿದ್ದೀವಿ, ಶಿವಭಾಗ್ಯ ಕೊಟ್ಟಿದ್ದೀವಿ, ಕ್ಷೀರಭಾಗ್ಯ ಕೊಟ್ಟಿದ್ದೀವಿ. ಏನೆಲ್ಲ ಬರೀ ಕಾಂಗ್ರೆಸ್ ಅವರಿಗೆ ಕೊಟ್ಬಿಟ್ಟಿದೀವ? ಜಾತಿ ಇಲ್ಲ, ಧರ್ಮ ಇಲ್ಲ, ಪಾರ್ಟಿ ಇಲ್ಲ, ಹೀಗೇನಿಲ್ಲ. ನಮ್ಮ ಡ್ಯೂಟಿ, ನಾವು ನಮ್ಗೆ ಅಧಿಕಾರ ಕೊಟ್ಟಾಗ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬಂದಂಗೆ. ಹೇಳಿ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಗೆದ್ವಿ ನೋಡಿದ್ರಲ್ಲ? ಕರ್ನಾಟಕ ರಾಜ್ಯದಲ್ಲಿ 135 ಗೆದ್ವಿ. 20 ಸೀಟ್ ಬಂತು. ಈಗ ಬಿಜೆಪಿಯವರು 10 ಪಾರ್ಲಿಮೆಂಟ್ ಮೆಂಬರ್ನ ಬದಲಾವಣೆ ಮಾಡ್ತಾವ್ರೆ. ಯಾಕೆ ಮಾಡ್ತಾವ್ರೆ? 10 ಜನನ ಸಿಟ್ಟಿಂಗ್ ಎಂಪಿಸ್ ಅವ್ರ ಮೇಲೆಲ್ಲ ಆಂಟಿ ಇನ್ಕಂಬನ್ಸಿ ಕೆಲಸ ಮಾಡಿಲ್ಲ, ಜನಕ್ಕೆ ಸ್ಪಂದಿಸ್ಲಿಲ್ಲ, ಕೆಲಸ ಮಾಡ್ಲಿಲ್ಲ. ಬಿಜೆಪಿಯವರು ಕೆಲಸ ಮಾಡ್ಲಿಲ್ಲ. ಅದಕ್ಕೆಲ್ಲ ಹೊಸ ಗಂಡುಗಳನ್ನ ಹುಡುಕ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.